ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಮರಿಗಳಿಗೆ ಇವತ್ತು 20 ಡೇಸ್ ಕಂಪ್ಲೀಟ್ ಆಗ್ತದೆ. ಕೋಳಿ ಸಾಕಾಣಿಕೆಯ ಅರ್ಧದಷ್ಟು ದಿನಗಳು ಕಳೆದೋಗಿದೆ. ಇನ್ನೊಂದು 20 ದಿನ ಕಳೆದರೆ ಒಂದು ಬ್ಯಾಚ್ ಮುಕ್ತಾಯದ ಹಂತ ತಲುಪ್ತದೆ. ಸ್ನೇಹಿತರೆ, ಇವಾಗ ಕೋಳಿ ಸಾಕಾಣಿಕೆಯ ಫಾರ್ಮ್ ಹೊಂದಿರುವವರಿಗೆ ಗೊತ್ತಿರ್ತದೆ. ಏನಂತೇಳಿದರೆ, ಈ ನಾವು ಫೀಡಿಂಗ್ ಮಾಡ್ತೀವಲ್ಲ, ಫೀಡರಲ್ಲಿ ನಾವು ಎಕ್ಸ್ಟೆನ್ಷನನ್ನು ಜೋಡಿಸಿರ್ತೀವಿ. ಈ ಎಕ್ಸ್ಟೆನ್ಷನಲ್ಲಿ ನಾವು ಹಾಕಿರ್ತಕ್ಕಂಥ ಫೀಡಿನ ಧೂಳಿನಂಶ ಏನಿರ್ತದೆ ಅದು ಮೇಲ್ಗಡೆ ಕೂತ್ಕೊಂಡಿರ್ತದೆ. ಅದನ್ನು ನಾವು ಸ್ವಲ್ಪ ಒಂದು 2-3 ದಿನಕ್ಕೆ ನಾವು ಈ ಥರ ರಬ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ಹಾಗೆ ಬಿಟ್ಟರೆ ಏನಾಗ್ತದೆ ಅಂತೇಳಿದರೆ, ಅದು ಕ್ರಮೇಣ ಒಂದು 3-4 ದಿನ ಹಾಗೆ ಬಿಟ್ಟರೆ ಅದರ ಮೇಲೆ ಬೂಸ್ಟ್ ಬರ್ತದೆ. ಫೀಡ್ ಫಂಗಸ್ ಆಗಿ ಏನಾಗ್ತದೆ, ನಾವು ಫೀಡ್ ಹಾಕುವಾಗ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಿಯಾದರೂ ಫೀಡ್ ಜೊತೆ ಮಿಕ್ಸ್ ಆಗಿ ಕೋಳಿಯ ಹೊಟ್ಟೆಗೆ ಹೋದಾಗ ಸ್ಟಮಕ್ ಅಪ್ಸೆಟ್ ಆಗಿ ನಮಗೆ ಮರಿಗಳ ಗ್ರೋತ್ ಕಡಿಮೆ ಆಗ್ತದೆ. ಹೇಗೆ ಅಂತೇಳಿದರೆ, ಫೀಡ್ ದಿನ ಎಷ್ಟು ತಿಂತದೆ ಅಷ್ಟೇ ಫೀಡನ್ನು ಕೂಡ ಮರಿಗಳು ತಿಂದರೂ ಅಲ್ಲಿ ನಮಗೆ ಬೇಕಾದಂಥ ತೂಕ ನಮಗೆ ಸಿಗೋದಿಲ್ಲ. ಯಾಕಂತೇಳಿದರೆ, ಈ ಒಂದು ಸ್ಟಮಕ್ ಅಪ್ಸೆಟ್ ಆಗಿ ಒಂದು ಲೂಸ್ ಮೋಷನು ಏನಾದರೂ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಆ ಕಾರಣದಿಂದ ಬೇಕಾಗಿರುವಂಥ ನಮಗೆ ಫೀಡ್ ತಿಂದಿದ್ದಕ್ಕೆ ಬೇಕಾಗಿರುವಂಥ ತೂಕ ನಮಗೆ ಸಿಗೋದಿಲ್ಲ. ಅಲ್ಲಿ FCR ತುಂಬ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ನಾವು ಇದೊಂದು ಕ್ಲೀನ್ನೆಸ್, ಎಷ್ಟು ನಾವು ಕೋಳಿಯ ಫಾರ್ಮ್ನಲ್ಲಿ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೇವೆ ಅಷ್ಟು ಮರಿಗಳು ಚೆನ್ನಾಗಿ ಬೆಳವಣಿಗೆ ಹೊಂದ್ತದೆ. ಇಂಪಾರ್ಟೆಂಟ್ ಬೇಕಾಗಿರೋದೇ ನಮಗೆ ಮೇನ್ ಕ್ಲೀನ್ನೆಸ್. ಎಷ್ಟು ಕ್ಲೀನಾಗಿರ್ತದೆ ಕೋಳಿ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಹೊಂದ್ತದೆ. ಲಿಟ್ಟರ್ ಅಂತೇಳಿದರೆ, ನಾವು ಮರಿಗಳಿಗೆ ಹಾಕಿರುವ ಭತ್ತದ ಹೊಟ್ಟಿನ ಗೊಬ್ಬರ ಇದು ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಮರಿಗಳು ಬೆಳವಣಿಗೆ ಹೊಂದ್ತಾ ಹೋಗ್ತದೆ. ಈ ಕೋಳಿ ಸಾಕಾಣಿಕೆಯಲ್ಲಿ ನಾವು ಬಳಸುವಂಥ ಆ್ಯಂಟಿಬಯೋಟಿಕ್ಕು, ಸಪ್ಲಿಮೆಂಟ್ರಿ ಇವೆಲ್ಲ ಸೆಕೆಂಡ್ರಿ. ಇಂಪಾರ್ಟೆಂಟ್ ನಮಗೆ ಫಸ್ಟ್ ಬೇಕಾಗಿರೋದೇ ಒಳಗಡೆಯ ಸ್ವಚ್ಛತೆ. ಹಾಗೆ ಉತ್ತಮ ಒಂದು ಗಾಳಿ ಬೆಳಕು ಬರುವಂತೆ ನಾವು ರೂಪಿಸ್ಕೊಂಡ್ರೆ ಶೆಡ್ಡನ್ನು ತುಂಬ ಚೆನ್ನಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ಬೋದು. ಎಲ್ಲಿಯಾದರೂ ಕ್ಲೀನ್ನೆಸ್ ಅಂತೇಳಿದರೆ, ಇವಾಗ ಚೆನ್ನಾಗಿ ಡ್ರಿಂಕರನ್ನು ವಾಶ್ ಮಾಡದೇ ಇರುವಂಥದ್ದು, ಡ್ರಿಂಕರಲ್ಲಿ ಪಾಚಿ ಕಟ್ಟಿಕೊಂಡು ಅದೇ ನೀರನ್ನು ಕೋಳಿಗಳು ಕುಡಿಯುವಂಥದ್ದು. ಹಾಗೆ ಈಗ ಫೀಡರಲ್ಲಿ ಈ ಥರ ಬೂಸ್ಟ್ ಕ್ರಿಯೇಟ್ ಆಗಿ ಅದೇ ಡೈಲಿ ನಾವು ಅದರ ಮೇಲೆ ಫೀಡ್ ಆಗ್ತಾ ಹೋದರೆ ದಿನಾಲು ಸ್ವಲ್ಪ ಮರಿಗಳ ದೇಹಕ್ಕೆ ಈ ಒಂದು ಫಂಗಸ್ ಕ್ರಿಯೇಟ್ ಆಗಿರುವಂಥ ಆ ಪುಡಿ ಫೀಡ್ ಜೊತೆ ಮಿಕ್ಸ್ ಆಗಿ ಕೋಳಿಯ ದೇಹವನ್ನು ಸೇರ್ತಾ ಇರ್ತದೆ. ಇದರಿಂದ ಅವುಗಳಿಗೆ ಸಣ್ಣ ರೀತಿಯಲ್ಲಿ ಸ್ಟಮಕ್ ಅಪ್ಸೆಟ್ ಹೋದರೂ ಸಮಸ್ಯೆ ಆಗ್ತಾ ಹೋಗ್ತದೆ. ಸಣ್ಣ ಸಮಸ್ಯೆ ಕ್ರಮೇಣ ಅದು ದೊಡ್ಡದಾಗ್ತಾ ಹೋಗ್ತದೆ. ಅದರಿಂದ ನಾವು ಇಲ್ಲಿ ಪೌಲ್ಟ್ರಿಯಲ್ಲಿ ನಾವು ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಕಾರಣದಿಂದ ಮುಖ್ಯವಾಗಿ ನಾವು ಸಣ್ಣ ಕೆಲಸವನ್ನು ಕೂಡ ನಾವು ಅದನ್ನು ಯಾವ ದಿನದಲ್ಲಿ ಮಾಡಬೇಕು ಅದೇ ದಿನದಲ್ಲಿ ಆ ಕೆಲಸವನ್ನು ಮಾಡಿಯೇ ಮುಗಿಸ್ಬೇಕು. ನಾಳೆ ಮಾಡೋಣ ಅಂತ ಬಿಡ್ತಾ ಹೋದರೆ ಅದು ಸಮಸ್ಯೆ ಕ್ರಿಯೇಟ್ ಆಗಿದೆ. ಯಾಕೆಂದರೆ 40 ದಿನದ ಜೀವನ ಕೋಳಿ ಮರಿಗಳದು. ಪ್ರತಿದಿನವೂ ಇಲ್ಲಿ ಇಂಪಾರ್ಟೆಂಟ್. ಯಾವ ದಿನ ಯಾವ ಕೆಲಸ ಮಾಡಬೇಕು ಆ ಕೆಲಸವನ್ನು ಅದೇ ದಿನ ಮಾಡಿ ಮುಗಿಸಿದರೆ ತುಂಬ ಉತ್ತಮ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.